ನಮಸ್ಕಾರ. ವೆಂಕಟೇಶ್ ಭಟ್ರೆ. ನಮಸ್ಕಾರ. ಈ ದಿವಸ ಕಾಸರಗೋಡಿನ ಖ್ಯಾತ ವೈದ್ಯರು, ಸಾಹಿತಿಗಳು, ಯಕ್ಷಗಾನ ಅರ್ಥಧಾರಿಗಳು ಮತ್ತು ಬನಾರಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಸಂಘದ ಪ್ರಸ್ತುತ ಅಧ್ಯಕ್ಷರಾದಂಥ ಡಾಕ್ಟರ್ ರಮಾನ್ ಬನಾರಿಯವರ ನೂತನ ಕೃತಿ ಭಗವದ್ಗೀತೆ ನಾನು ಕಂಡಂತೆ ಎನ್ನುವ ಕೃತಿ ಈ ದಿವಸ ಇಲ್ಲಿ ಎಡಮೇರಿನಲ್ಲಿ ಚಾತುರ್ಮಾಸದ ಸಂದರ್ಭದಲ್ಲಿ ಬಿಡುಗಡೆಯಾಗಲಿಕ್ಕಿದೆ. ಈ ಒಂದು ಮಹತ್ವದ ಕೃತಿಯ ಮುನ್ನುಡಿಯನ್ನು ಬರೆದವರು ಖ್ಯಾತ ವಿದ್ವಾಂಸರು, ಯಕ್ಷಗಾನ ಅರ್ಥಧಾರಿಗಳು, ಕಲಾವಿದರು, ವೈದಿಕರು ಆದಂಥ ಶ್ರೀ ಹಿರಣ್ಯ ವೆಂಕಟೇಶ್ವರ ಭಟ್ರು. ವೆಂಕಟೇಶ್ವರ ಭಟ್ರೆ ಡಾಕ್ಟರ್ ಬನಾರಿಯವರ ಭಗವದ್ಗೀತೆ ನಾನು ಕಂಡಂತೆ ಎನ್ನುವ ಕೃತಿಯ ಮುನ್ನುಡಿ ಬರೆದು ನೀವು ಹರಿಸಿದ್ದೀರಿ. ಈ ಒಂದು ಕೃತಿಯ ಕುರಿತು ಈ ದಿವಸ ನೀವು ಮಾತಾಡಲಿಕ್ಕೆ ಇದ್ದೀರಿ. ಈ ಕೃತಿಯ ವಿಶೇಷತೆಯನ್ನು, ಇದರ ಒಂದು ಮಹತ್ವವನ್ನು ನಮ್ಮ ಆಸಕ್ತ ಬಳಗದವರಿಗೆ ತಿಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ನಮಸ್ಕಾರ. ಭಗವದ್ಗೀತೆ ನಾನು ಕಂಡಂತೆ ಡಾಕ್ಟರ್ ರಮಾನಂದ ಬನಾರಿಯವರ ಹೊಸ ಕೃತಿ. ಉಪನಯನ ಕಾಲದಿಂದಲೇ ಅವರು ಭಗವದ್ಗೀತೆ ಎನ್ನುವ ಪುಸ್ತಕವನ್ನು ಆರಾಧನಾ ದೃಷ್ಟಿಯಿಂದಲೂ ಅಧ್ಯಯನ ದೃಷ್ಟಿಯಿಂದಲೂ ನೋಡಿಕೊಂಡು ಬಂದವರು. ಅವಕಾಶ ಇದ್ದಾಗಲೆಲ್ಲ ಭಗವದ್ಗೀತೆಯ ಬೇರೆ ಬೇರೆ ಗ್ರಂಥಗಳನ್ನು ಓದುತ್ತಾ ಬಂದವರು. ಈ ಕಾಲದಲ್ಲಿ ಅವರ ಓದುವಿಕೆ ಅವರ ಮೇಲೆ ಯಾವ ಪರಿಣಾಮವನ್ನು ಬೀರಿದೆ, ಭಗವದ್ಗೀತೆಯನ್ನು ಅವರು ಹೇಗೆ ಕಂಡಿದ್ದಾರೆ ಎನ್ನುವುದನ್ನು ಆದ್ಯಂತವಾಗಿ ವಿವರಿಸಿದ್ದಾರೆ. ಭಾರತೀಯ ಆರ್ಷ ಪರಂಪರೆಯಲ್ಲಿ ಅತ್ಯಂತ ಮುಖ್ಯವಾದ ಗ್ರಂಥ ಭಗವದ್ಗೀತೆ. ಪ್ರಸ್ಥಾನತ್ರಯಗಳಲ್ಲಿ ಒಂದು. ಸೂತ್ರ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ, ಗೀತಾ ಪ್ರಸ್ಥಾನ ಅಂತ ವೇದಾಂತ ಶಾಸ್ತ್ರದಲ್ಲಿ 3 ಪ್ರಸ್ಥಾನಗಳಿವೆ. ಆ 3 ಗ್ರಂಥಗಳಿಗೆ, ಭಗವದ್ಗೀತೆಗೆ, ಬ್ರಹ್ಮಸೂತ್ರಕ್ಕೆ ಮತ್ತು 10 ಉಪನಿಷತ್ತುಗಳಿಗೆ ವ್ಯಾಖ್ಯಾನವನ್ನು ಬರೆದು ವೇದಾಂತ ಶಾಸ್ತ್ರವನ್ನು ಸಿದ್ಧಾಂತ ಪ್ರತಿಪಾದಕರು ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಪರಂಪರೆ. ಆಚಾರ್ಯ ಶಂಕರರಿಂದ ತೊಡಗಿ ಎಲ್ಲ ವೇದಾಂತ ಸಿದ್ಧಾಂತ ಪ್ರತಿಪಾದಕರು ಈ ಪ್ರಸ್ಥಾನತ್ರಯಗಳಿಗೆ ಭಾಷ್ಯವನ್ನು ಬರೆದೇ ತಮ್ಮ ತಮ್ಮ ಸಿದ್ಧಾಂತವನ್ನು ಈ ಗ್ರಂಥಗಳ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಆಚಾರ್ಯ ಶಂಕರ ಭಗವತ್ಪಾದರ ಭಾಷ್ಯದ ಅನಂತರ ಆರ್ಷ ಪರಂಪರೆಯಲ್ಲಿ ಭಗವದ್ಗೀತೆಗೆ ಅತ್ಯಂತ ಮಹತ್ವವಾದ ಸ್ಥಾನ ಪ್ರಾಪ್ತ ಆಗಿದೆ. ಅದರೊಂದಿಗೆ ಎಲ್ಲ ಸಿದ್ಧಾಂತ ಪ್ರತಿಪಾದಕರು ಭಗವದ್ಗೀತೆಗೆ ಭಾಷ್ಯವನ್ನು ಬರೆದ ಕಾರಣ ಭಗವದ್ಗೀತೆಯಲ್ಲಿ ದ್ವೈತವನ್ನು, ಅದ್ವೈತವನ್ನು, ವಿಶಿಷ್ಟಾದ್ವೈತವನ್ನು ಎಲ್ಲ ಸಿದ್ಧಾಂತಗಳನ್ನು ಕಂಡು ಭಗವದ್ಗೀತೆಯಲ್ಲಿ ನಮ್ಮ ಸಿದ್ಧಾಂತ ಪ್ರತಿಪಾದಿಸಲ್ಪಟ್ಟಿದೆ ಅಂತ ಗ್ರಂಥಗಳ ಮೂಲಕ, ಭಾಷೆಗಳ ಮೂಲಕ ಪ್ರಚಾರ ಮಾಡಿದೆ. ಈ ರೀತಿಯಲ್ಲಿ ಭಗವದ್ಗೀತೆ ಎನ್ನುವುದೊಂದು ಅತ್ಯಂತ ಕ್ಲಿಷ್ಟಕರವಾದ, ವೇದಾಂತ ಶಾಸ್ತ್ರಕ್ಕಷ್ಟೇ ಸೀಮಿತವಾದ ಮತ್ತು ವಾದ ವಿವಾದಗಳಿಗೆ ಅವಕಾಶ ಇರುವ ಗ್ರಂಥ ಎನ್ನುವುದು ಕೆಲವರ ಅಭಿಪ್ರಾಯದಲ್ಲಿ ಇದೆ. ಹಾಗಲ್ಲ, ಭಗವದ್ಗೀತೆ ಜನಸಾಮಾನ್ಯರಿಗೂ ಒಂದು ಉಪಾದೇಯವಾದ ಗ್ರಂಥ. ಯಾವ ವೇದಾಂತಗಳ ಹಿನ್ನೆಲೆ ಇಲ್ಲದೇ ಇದ್ದರೂ ಭಗವದ್ಗೀತೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯ. ಭಗವದ್ಗೀತೆ ಶ್ರೀಸಾಮಾನ್ಯನಿಗೂ ಮಾರ್ಗದರ್ಶಿ ಎಂಬುದಾಗಿ ಡಾಕ್ಟರ್ ರಮಾನಂದ ಬನಾರಿಯವರು ಈ ಕೃತಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಈ ಕೃತಿ ಓದ್ತಾ ಹೋದಾಗೆ ಅದು ನಮಗೆ ಭಗವದ್ಗೀತೆ ಹೇಗೆ ಹತ್ತಿರ ಆಗುತ್ತದೆ ಎನ್ನುವುದು ಓದ್ತಾ ಹೋದಾಗೆ ನಮಗೆ ತಿಳಿದು ಬರುತ್ತದೆ. ಈ ಗ್ರಂಥದಲ್ಲಿ ಯಾವ ಜಿಜ್ಞಾಸೆಗಳೂ ಇಲ್ಲ, ಯಾವ ವೇದಾಂತ ಪ್ರಕ್ರಿಯೆಗಳ ಪ್ರಸ್ತಾಪವೂ ಇಲ್ಲ. ಸಂಸ್ಕೃತ ಶ್ಲೋಕ ರೂಪದಲ್ಲಿರುವ ಭಗವದ್ಗೀತೆಗೆ ಅಲ್ಲಿರುವ ಶಬ್ದಕ್ಕೆ ಅರ್ಥ ಏನು, ಆ ಅರ್ಥ ಯಾವ ವ್ಯಾಪ್ತಿಯನ್ನು ಹೊಂದಿದೆ ಮತ್ತು ಅದು ಜನರ ಮನಸ್ಸಿಗೆ, ಜನರ ವ್ಯವಹಾರಕ್ಕೆ ಎಷ್ಟು ಹತ್ತಿರ ಇದೆ ಎನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಇದೊಂದು ಅವರೇ ಹೇಳಿದಂತೆ ಒಂದು ಶ್ರೀಸಾಮಾನ್ಯನ ನೆಲೆ. ಯಾವುದೇ ಪೂರ್ವಾಗ್ರಹಗಳಿಲ್ಲದೆ, ಯಾವುದೇ ತರ್ಕ ಕುತರ್ಕಗಳಿಲ್ಲದೆ ಅವರ ಈ ಗ್ರಂಥವನ್ನು ನಾವು ಓದ್ತಾ ಹೋದ ಹಾಗೆ ಅದು ಅತ್ಯಂತ ಸ್ಪಷ್ಟವಾಗಿ ನಮಗೆ ಗೀತೆಯ ಪರಿಚಯ,
ಅದರ ಜೊತೆಗೆ ನಮಗೆ ಗೀತೆ ಹೇಗೆ ಮಾರ್ಗದರ್ಶಿ ಎನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಅವರು ಗ್ರಂಥಕ್ಕೆ ಹೆಸರು ಕೊಟ್ಟದ್ದೇ ಹಾಗೆ, ಭಗವದ್ಗೀತೆ ನಾನು ಕಂಡಂತೆ. ಅವರು ಯಾವ ವಿಷಯವನ್ನು, ಯಾವ ಸ್ವರೂಪವನ್ನು, ಯಾವ ತತ್ವವನ್ನು ಗೀತೆಯಲ್ಲಿ ಕಂಡಿದ್ದಾರೆ. ದೀರ್ಘವಾದ ಜೀವನಾನುಭವ, ಅನೇಕಾನೇಕ ಮನಸ್ಥಿತಿಯುಳ್ಳಂತಹ ರೋಗಿಗಳ ಔಷಧೋಪಚಾರ, ಆಮೇಲೆ ಸಾಹಿತ್ಯದ ಅಧ್ಯಯನ, ಇವುಗಳಿಂದೆಲ್ಲ ಪರಿಪಕ್ವಗೊಂಡ ಒಂದು ದೃಷ್ಟಿಕೋನ. ಅವರ ಚಿಂತನೆಯಲ್ಲಿ ಒಬ್ಬ ವೈದ್ಯಕೀಯ ಹಿನ್ನೆಲೆ ನಮ್ಗೆ ಕಾಣ್ತದೆ, ಒಬ್ಬ ಮನೋವಿಜ್ಞಾನಿಯ ಹಿನ್ನೆಲೆ ನಮಗೆ ಕಾಣ್ತದೆ. ವರ್ತಮಾನ ಕಾಲದಲ್ಲಿ ಪ್ರಪಂಚದಲ್ಲಿ ಎಲ್ಲ ಮನೋವಿಜ್ಞಾನಿಗಳು ಪ್ರಪಂಚದ ಆದಿ ಮನೋವಿಜ್ಞಾನಿ ಶ್ರೀಕೃಷ್ಣ ಎಂಬುದನ್ನು ಒಪ್ಪಿದ್ದಾರೆ. ಮೆಂಟಲ್ ಹೆಲ್ತ್ ಎನ್ನುವುದಕ್ಕೆ ಭಗವದ್ಗೀತೆಯನ್ನು ಮತ್ತು ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರಗಳನ್ನು ಆಧಾರವಾಗಿ ಸ್ವೀಕರಿಸುವ ಒಂದು ಪ್ರಕ್ರಿಯೆ ಆರಂಭ ಆಗಿದೆ. ಹಾಗೆ ಒಬ್ಬ ಮನೋವಿಜ್ಞಾನಿಯಾಗಿ ಕೃಷ್ಣ ಏನು ಹೇಳ್ತಾನೆ, ಒಬ್ಬ ವೈದ್ಯನಾಗಿ ಕೃಷ್ಣ ಹೇಳಿದ್ದನ್ನು ಡಾಕ್ಟರು ಹೇಗೆ ಕಾಣ್ತಾರೆ, ಹೇಗೆ ಅರ್ಥ ಮಾಡಿಕೊಳ್ತಾರೆ, ಅದು ಜನಸಾಮಾನ್ಯರಿಗೆ ಹೇಗೆ ಹತ್ತಿರವಾಗುತ್ತದೆ ಎಂಬುದನ್ನು ಅಧ್ಯಾಯ 18 ಅಧ್ಯಾಯಗಳ ಪ್ರತ್ಯೇಕ ವಿಭಾಗ ಮಾಡಿ ಇದರಲ್ಲಿ ವಿವರಿಸಿದ್ದಾರೆ. ಮತ್ತೆ ನಿಮ್ಮ ಈ ಒಂದು ಮುನ್ನುಡಿಯಲ್ಲಿ ನೀವು ಹೇಳ್ತಾ ಇದ್ದೀರಿ, ಗೊಂದಲಗಳಿಗೆ ಅವಕಾಶವಿಲ್ಲದ ರೀತಿಯಲ್ಲಿ ನೀವು ಪಡೆದುಕೊಂಡು ಭಗವದ್ಗೀತೆಯ ಉಳಿದ ಗ್ರಂಥಗಳು ಬಹಳಷ್ಟು ಸುದೀರ್ಘವಾದ ಗ್ರಂಥಗಳು ಅನೇಕ ಬಂದಿದೆ ಅಲ್ಲ, ನೀವು ಈಗಾಗಲೇ ಇದರಲ್ಲಿ ನೀವು ವಿಶೇಷವಾಗಿ ಗೊಂದಲಗಳಿಲ್ಲದ ಅಂದ್ರೆ ನೀವು ಓದುಗರ ದೃಷ್ಟಿಯಿಂದ ಬಹುಶಃ ಈ ಮಾತನ್ನು ಹೇಳ್ತೀವಿ. ಅದಕ್ಕೆ ಸ್ವಲ್ಪ ಅಂದರೆ ಅದರಲ್ಲಿರುವ ಶಬ್ದಗಳಿಗೆ ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥಗಳಿರ್ತದೆ. ಆ ಶಾಸ್ತ್ರೀಯವಾದ ಹಿನ್ನೆಲೆ ಗೊತ್ತಿಲ್ಲದೆ ಆ ಶಬ್ದಗಳು ಅರ್ಥಗ್ರಹಣದಲ್ಲಿ ಗೊಂದಲಗಳನ್ನು ಉಂಟು ಮಾಡುತ್ತೆ. ಮತ್ತೊಂದು ಪೂರ್ವಾಗ್ರಹ ಇದ್ದರೆ ಗೊಂದಲಕ್ಕೆ ಬೇಕಾದಷ್ಟು ಅವಕಾಶ. ನಮ್ಮದು ಅದ್ವೈತ ಸಿದ್ಧಾಂತ ಎಂಬ ಹಿನ್ನೆಲೆಯಲ್ಲಿ ಓದುವಾಗ ಅಥವಾ ದ್ವೈತ ಸಿದ್ಧಾಂತ ಎನ್ನುವ ಹಿನ್ನೆಲೆಯಲ್ಲಿ ಓದುವಾಗ ಸಹಜವಾಗಿ ಸಂಶಯಗಳು ಬಂದೇ ಬರ್ತವೆ. ಅಂದರೆ ಈ ಗ್ರಂಥದಲ್ಲಿ ಅದಕ್ಕೆ ಯಾವುದಕ್ಕೂ ಅವಕಾಶಗಳಿಲ್ಲ. ಅಂದರೆ ಡಾಕ್ಟ್ರು ಆ ಒಂದು ಪೂರ್ವಾಗ್ರಹದಿಂದ ಹೊರತಾಗಿ ನಿಂತುಕೊಂಡು ಒಬ್ಬ ವಿಜ್ಞಾನಿಯಾಗಿ ಅಂದರೆ ಅವರೊಬ್ಬರು ಡಾಕ್ಟರ್ ಆಗಿ, ಶ್ರೀಕೃಷ್ಣನವರು ಒಬ್ಬರು ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ ಆಗಿ ಅವರು ಕಂಡಾಗಿ ವಿವರಿಸಿದೆ. ಮತ್ತೆ ಕೆಲವು ಸ್ಥಾಪಿತ ಪೂರ್ವಾಗ್ರಹಗಳಿಗೆ ಈ ಪೂರ್ವಾಗ್ರಹಗಳಿಗೆ ಇಲ್ಲಿ ಆಸ್ಪದವೇ ಇಲ್ಲ ಅಂತ ಖಡಾಖಂಡಿತವಾಗಿ ಬರೆದಿದ್ದಾರೆ. ಕೆಲವು ಆಕ್ಷೇಪಗಳಿಗೆ ಇಲ್ಲಿ ಅವಕಾಶವೇ ಇಲ್ಲ. ಅದು ಚಾತುರ್ವರ್ಣೀಯ ವ್ಯವಸ್ಥೆಯನ್ನು ವಿವರಿಸುವಾಗ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ, ನೇರವಾಗಿ ಬರೆದಿದ್ದಾರೆ. ಇಲ್ಲಿ ಯಾವುದೇ ಪೂರ್ವಾಗ್ರಹಗಳಿಗೆ ಆಸ್ಪದ ಇಲ್ಲ, ಇದು ಇದಮಿತ್ತಂ ಅಂತ ನಿರ್ಣಯ ಅಂತ. ಮತ್ತೆ ಈಗ ಓದುಗರ ದೃಷ್ಟಿಯಿಂದ ನೋಡುವಾಗ ಅನೇಕ ಜನಸಾಮಾನ್ಯರು ಭಗವದ್ಗೀತೆ ಬಗ್ಗೆ ವ್ಯಾಖ್ಯಾನ ಬರೆದಿದ್ದಾರೆ. ಅಲ್ಲಿ ಇದು ಆ ಮಟ್ಟದಲ್ಲಿ ಈಗ ಡಾಕ್ಟರ್ ಹೇಳಿಕೊಂಡಿದ್ದಾರೆ, ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಗ್ರಂಥವನ್ನು ಬರೆದಿದ್ದೇನೆ, ಅದು ಅವರೇ ಹೇಳಿಕೊಟ್ಟ. ನೀವೇನೇ ಹೇಳ್ತೀರಿ? ಅವರು ಸಾಮಾನ್ಯ ವ್ಯಕ್ತಿಯಾಗಿ ಬರೆದದ್ದಲ್ಲ, ಸಾಮಾನ್ಯ ವ್ಯಕ್ತಿಗಳಿಗಾಗಿ ಬರೆದದ್ದು. ಅದು ನಾವು ಹೇಳುವಂತ. ಹೌದು, ಸಾಮಾನ್ಯ ವ್ಯಕ್ತಿಗಳಿಗಾಗಿ. ಅಂದರೆ ಈಗ ಹೇಳಿದ ಹಾಗೆ ಯಾವುದೇ ಪೂರ್ವಾಗ್ರಹಗಳಿಲ್ಲದೆ, ಯಾವುದೇ ಗೊಂದಲಗಳಿಲ್ಲದೆ ಭಗವದ್ಗೀತೆಯಲ್ಲಿ ಏನೇ ಹೇಳಿದೆ ಅಂತ ಇವತ್ತು ಹೊಸದಾಗಿ ಭಗವದ್ಗೀತೆಯನ್ನು ಹಿಡ್ಕೊಂಡು ಓದುವುದಾದರೆ ಮೊದಲು ಓದಬೇಕಾದ ಪುಸ್ತಕ ಬನಾರಿ. ಆ ಥರದ ಒಂದು ವೈಶಿಷ್ಟ್ಯ ಈ ಪುಸ್ತಕದಲ್ಲಿದೆ. ಮುಂದೆ ಅಧ್ಯಯನ ಮಾಡ್ತಾ ಹಾಗೆ DVG ಅವರ ಜೀವನ ಧರ್ಮಯೋಗ ಇದೆ, ಅಥವಾ ಇನ್ನು ಭಾಷ್ಯಗಳ ಕನ್ನಡ ಅನುವಾದ ಇದೆ, ಬೇರೆ ಬೇರೆ ಗ್ರಂಥಗಳು. ಇದು ಪ್ರವೇಶ ಅಂತ ಹೇಳ್ಬೋದು. ಗೀತಾಧ್ಯಯನಕ್ಕೆ ಅತ್ಯಂತ ಉಪಯುಕ್ತವಾದ ಸುಲಭತರವಾದ ಒಂದು ಪ್ರವೇಶ.